ನಟ ದರ್ಶನ್ ಅವರಿಗೆ ಅಭಿಮಾನಿಗಳೇ ದುಶ್ಮನ್ಗಳಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಡಿ ಬಾಸ್ ಬಚಾವ್ ಮಾಡೋದಕ್ಕೆ ಹೋಗಿ ಅಭಿಮಾನಿಗಳು ತಗಲಾಕೊಂಡಿದ್ದಾರೆ. ಸಾಕ್ಷಿಗೆ ಬೆದರಿಕೆ ಹಾಕಿ ಖಾಕಿಗೆ ಅತಿಥಿಯಾಗಿದ್ದಾರೆ ಡಿ ಫ್ಯಾನ್ಸ್ಗಳು. 49ನೇ ಸಾಕ್ಷಿ ಮಾತ್ರ ಅಲ್ಲ, ಬೇರೆ ಬೇರೆ ಸಾಕ್ಷಿಗಳಿಗೂ ಕೂಡ ಬೆದರಿಕೆ ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಡಿ ಬಾಸ್ ಅಡ್ಮಿನ್ ಸೇರಿ ಮೂವರಿಗೆ ಪೊಲೀಸರು ಈಗ ಗ್ರಿಲ್ ಶುರು ಮಾಡಿದ್ದಾರೆ. ಪುನೀತ್, ವೇಣು, ಸುಹಾಸ್ ಮೂವರನ್ನು ಕೂಡ ಹಿಡಿದು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಂತಹ ಆ 4 ಯಾರು? ಹಾಗಾದರೆ ಒಟ್ಟು 4 ಜನ ಇದ್ರಂತೆ ಕಾನ್ಫರೆನ್ಸ್ ಕಾಲಲ್ಲಿ. ಹಾಗಾದರೆ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಂತಹ ಆ 4 ಜನ ಯಾರು? ವಿಚಾರಣೆ ವೇಳೆ ಆ 4 ಜನರ ಬಗ್ಗೆ ಪುನೀತ್, ದರ್ಶನ್ ಅವರ ಅತ್ಯಾಪ್ತ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪುನೀತ್ ಈಗ ಬಾಯಿ ಬಿಡ್ತಾ ಇಲ್ಲ. ದರ್ಶನ್ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಅಡ್ಮಿನ್ ಪುನೀತ್ ಅವರು. ವಾಟ್ಸಪ್ ಚಾಟ್ ರಿಟ್ರೀವ್ ಮಾಡೋದಕ್ಕೆ FSLಗೆ ಈಗ ಮೊಬೈಲನ್ನು ರವಾನೆ ಮಾಡಲಾಗಿದೆ. CDR ರಿಪೋರ್ಟ್ ಕೈ ಸೇರಿದ ಬಳಿಕ ಕಾಲ್ ಡೀಟೇಲ್ಸನ್ನು ಬಯಲು ಮಾಡೋದಕ್ಕೆ ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ವಾಟ್ಸಪ್ನಲ್ಲಿ ಒಂದು ಗ್ರೂಪ್ ಕೂಡ ಇತ್ತು, ಒಂದು ಕಾನ್ಫರೆನ್ಸ್ ಕಾಲ್ ಕೂಡ ಮಾಡಿದ್ದಾರೆ. ಅದರಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ ಈಗ. ಆದರೆ 4ನೇ ವ್ಯಕ್ತಿ ಯಾರು ಅನ್ನುವಂತಹ ವಿಚಾರವನ್ನು ಪುನೀತ್ ಬಾಯಿ ಬಿಡ್ತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಅವರ ಅಭಿಮಾನಿಗಳೇ ಅವರಿಗೆ ಮುಳುವಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ.